ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಪ್ರೀತಂ ಗೌಡ ಆಪ್ತರ ಬಂಧನದ ಬೆನ್ನಲ್ಲೇ ಕೈ ಶಾಸಕ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಗಣಿಗ ರವಿ ಹೇಳಿದ್ದಾರೆ. ಪ್ರೀತಂ ಗೌಡ ಬಂಧನದ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ರವಿಕುಮಾರ್. ಈಗ ಮಾಜಿ ಶಾಸಕರ ರೈಟ್ ಲೆಫ್ಟ್ ಬಂಧನವಾಗಿದೆ. ಒಂದು ವಾರದಲ್ಲಿ ಪಾತ್ರಧಾರಿಗಳು ಹೊರಗೆ ಬರ್ತಾರೆ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳಿವೆ. ವಾರದ ಹಿಂದೆಯೇ ಪ್ರೀತಂ ಕೈವಾಡ ಇದೆ ಎಂದಿದ್ದ ಗಣಿಗ ರವಿ ಈ ರೀತಿಯಾಗಿ ಮತ್ತೊಮ್ಮೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಹಿಟ್ ಅಂಡ್ ರನ್ ಮಾಡಲ್ಲ, ಮತ್ತು ನನ್ನ ಹತ್ರ ದಾಖಲೆ ಇಲ್ಲದೆ ಯಾವತ್ತೂ ಯಾರ ಮೇಲೂ ಸುಖ ಸುಮ್ಮನೆ ಸ್ಟೇಟ್ಮೆಂಟು ಕೊಡಲ್ಲ. ಆಮೇಲೆ ಟೈಮ್ ಪಾಸ್ಗೂ ನಾನು ಸ್ಟೇಟ್ಮೆಂಟ್ ಕೊಡೋನಲ್ಲ. ನನ್ನ ಹತ್ರ ದಾಖಲೆ ನಾವು ಚರ್ಚೆ ಮಾಡೇ ಯಾವತ್ತೂ ಸ್ಟೇಟ್ಮೆಂಟ್ ಕೊಡೋದು. ನಾನು ಅವತ್ತು ಹೇಳಿದೆ, ಈ ಪೆನ್ ಡ್ರೈವ್ ಹಂಚಿಕೆದಾರರು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ಗಳಾಗಿ BJPಯ ಮಾಜಿ ಶಾಸಕರೊಬ್ಬರು ಇದರ ಹಿಂದೆ ಬಲವಾಗಿ ನಿಂತು ಮಾಡಿರೋದು ಅಂತ. ಇವತ್ತು ಅವರ ಬಲಗೈ ಮತ್ತು ಎಡಗೈಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಬಾಂಬೆ ಕಟ್ ಹಾಕಿದ್ರೆ ಅವ್ರು ಬಾಯಿ ಬಿಡ್ತಾರೆ, ಎಲ್ಲೆಲ್ಲಿ ಹೆಂಗೆ ಪೆನ್ ಡ್ರೈವ್ ಹಂಚಿದ್ರು. ಇದನ್ನು ಮಾಡಿರೋರು BJPಯ ಒಬ್ಬ ಪ್ರಭಾವಿ ರಾಜ್ಯ ಮಟ್ಟದ ನಾಯಕ. JDS ಅನ್ನು ಮುಗಿಸ್ಬೇಕು ಅಂತೇಳಿ ಈ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋರು JDS ಅವರು. ಅದನ್ನು ಹಂಚಿಕೆದಾರರು ಹಾಸನದ ಮಾಜಿ ಶಾಸಕ ಬಂಧಿಸ್ತಾರೆ. ಇನ್ನು ಪಿಕ್ಚರ್ ಅಭಿ ಬಾಕಿಯೇ. ಈಗ ನೋಡ್ತಾ ಇರೋದು ನೀವೆಲ್ಲ ಟ್ರೇಲರ್. ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಲಗಳು ಪ್ರಜ್ವಲ್ನ ಹಂಚಿಕೆದಾರರ ಪಾತ್ರವನ್ನು BJPಯವರು ವಹಿಸಿದ್ದಾರೆ. SIT ಅವ್ರಿಗೆ ಕೊಟ್ಟಿದ್ದೀವಿ. SIT ಅವರು ಪರಾಮರ್ಶಿಸ್ತಾ ಇದ್ದಾರೆ. ಯಾರು ಕಳ್ಳರು, ಯಾರು ಒಳ್ಳೆಯವರು, ಯಾರು ಹಂಚಿಕೆದಾರರು, ಯಾರು ಪ್ರಿಂಟರು, ಯಾರು ಬೈಯರು, ಯಾರು ಸೆಲ್ಲರು, ಅದೆಲ್ಲ SIT ಅವರು ಅದಕ್ಕೆ ಕೊಟ್ಟಿರೋದು. SIT ಅವರ ಪಾತ್ರ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.